ಶುಭೋದಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ತಮಗೆ ಮೊದಲನೇದಾಗಿ. ಇನ್ನು ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ಲೈಫ್ ಅಲ್ಲಿ ಸಾಕಷ್ಟು ಜನ ಎಲ್ಲೋ ಫ್ರೀಡಮ್ ಇಲ್ಲದೆ ಇರುತ್ತೋ ಅವ್ರಿಗೆ ಅನ್ಸ್ತಾ ಇರುತ್ತೆ ನಮಗ್ ಫ್ರೀಡಮ್ ಬೇಕಪ್ಪ, ನಮಗ್ ಸ್ವತಂತ್ರ ಬೇಕು ಅಂತ. ಬಿಕಾಸ್ ಎಲ್ಲರೂ ಕೂಡ ಅದೇ ರೀತಿ ಇರಕ್ ಆಗೋದಿಲ್ಲ, ಒಬ್ಬೊಬ್ರದ್ದು ಬೇರೆ ಬೇರೆ ಇರುತ್ತೆ. ಇವತ್ತಿನ ನನ್ನ ಪ್ರಶ್ನೆ ಇಷ್ಟೇ. ಸೊ ಪ್ರತಿಯೊಬ್ಬರಿಗೂ ಅವ್ರ ಜೀವನದಲ್ಲಿ ಸ್ವತಂತ್ರ ಬೇಕು ಅಂತಂದ್ರೆ ಹೇಗೆ ನಾವು ಏನ್ ಮಾಡ್ಕೊಳ್ಬೇಕು ಬದಲಾವಣೆಗಳು, ಇದ್ರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದಾ? ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಗುರುಜಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸ್ವಾತಂತ್ರ್ಯದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ದೇಶಕ್ಕಾಗಿ ಎಷ್ಟು ತುಡಿತ ಮಿಡಿತ ಇರುತ್ತೆ ಅಂತಂದ್ರೆ, ನಮಗೆ ಇದೊಂದು ಹಬ್ಬ. ಎಲ್ಲ ಹಬ್ಬಗಳಿಗಿಂತಲೂ ಕೂಡ ಅದ್ಭುತವಾದ ಮಹತ್ತರವಾದ ಹಬ್ಬ ಅಂತಂದ್ರೆ ದೇಶ ಸೇವೆ, ಈಶ ಸೇವೆನೆ ಲೆಕ್ಕ ಅಂತ ತಗೊಂಡು ನಾವೇನಾದ್ರೂ ಮಾತಾಡ್ತೀವಿ ಅಂತಂದ್ರೆ, ಈ ದೇಶಕ್ಕಾಗಿ ಯಾರೆಲ್ಲ ಕೂಡ ಪ್ರಾಣ ತೆತ್ತರೋ, ಫ್ರೀಡಮ್ ಫೈಟರ್ಸ್, ಯೋಧರು, ಅವರ ಉಸಿರೇ ಇವತ್ತಿನ ಬಾವುಟ. ನಾವೇನಾದ್ರೂ ಆ ಬಾವುಟವನ್ನು ಹಾರಿಸ್ತೀವಿ ಅಂತಂದ್ರೆ, ದೇಶಕ್ಕಾಗಿ ಅವತ್ತು ಪ್ರಾಣ ತೆತ್ತಿರತಕ್ಕಂತಹ ಮಹಾನುಭಾವರುಗಳ ಆತ್ಮ ಪರಮಾತ್ಮನಲ್ಲಿ ಅವರ ಜೀವಾತ್ಮ ಏನು ಅಡಕವಾಗಿದೆಯೋ, ಅವರ ಉಸಿರಂತ ಏನಿದೆಯೋ ಅದು ಮಾತ್ರವೇ ನಮ್ಮ ಭಾರತ ದೇಶಾದ್ಯಂತ ಇರುವಂಥದ್ದು. ಅಂತಹ ಸ್ವಾತಂತ್ರ್ಯದ ದಿನಾಚರಣೆಯನ್ನು ನಾವು ಮಾಡಿಕೊಳ್ಳುತ್ತಾ ಈ ಹಬ್ಬವನ್ನ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತೀವಿ ಅಂತಂದ್ರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಈಗಲೂ ಕೂಡ ಎಷ್ಟು ಜನ ಈ ಭಾವನೆಯಿಂದ ದಾಸ್ಯ ಭಾವನೆಯಿಂದ ಇದ್ದಾರೋ ಗೊತ್ತಿಲ್ಲ. ಅಂತಹ ದಾಸ್ಯ ಭಾವನೆಯಿಂದ ಬಿಡುಗಡೆಗೊಳ್ಳತಕ್ಕಂಥದ್ದು. ಒಟ್ಟಾರೆ ನಮಗೊಂದು ಮುಕ್ತಿಯನ್ನು ಕೊಟ್ಟಾಗಿದೆ. ಅಂತಹ ದಾಸ್ಯ ಭಾವನೆಯಿಂದ ಹೊರಗೆ ಬಂದಾಗಿದೆ. ನಾವು ಇಲ್ಲಿ ಸ್ವಲ್ಪ ನಿರಾಳವಾಗಿ, ಖುಷಿಯಾಗಿ, ಸಂತೋಷವಾಗಿ ನಾವು ಈ ದೇಶಕ್ಕಾಗಿ ಏನಾದರೂ ಒಂದು ಕೊಡುಗೆಯನ್ನು ಕೊಡ್ತೀವಿ ಅಂತ ಮುಡುಪಾಗಿ ಇಡೋದಾದ್ರೆ ಈ ದಿನವನ್ನು ದಯವಿಟ್ಟು ಎಲ್ಲರೂ ಕೂಡ ಆಚರಣೆ ಮಾಡಿ. ಎಲ್ಲರ ಬಗ್ಗೆ ಸ್ವಲ್ಪ ಚರಿತ್ರೆಯನ್ನು ಓದುತ್ತಾ ಬನ್ನಿ. ಭಗತ್ ಸಿಂಗ್ ಆಗಿರಬಹುದು, ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಲಾಲಾ ಲಜಪತ್ ರಾಯ್ ಆಗಿರಬಹುದು, ಮಹಾತ್ಮ ಗಾಂಧೀಜಿ ಆಗಿರಬಹುದು, ಯಾರೆಲ್ಲ ಕೂಡ ಇದ್ದಾರೆ ಅವರ ಬಗ್ಗೆ ಸ್ವಲ್ಪವಾದ್ರೂ ಕೂಡ ಓದಿ ತಿಳಿದುಕೊಳ್ಳುತ್ತಾ, ಮಹಾತ್ಮ ಗಾಂಧೀಜಿಯಲ್ಲಿರ್ತಕ್ಕಂಥ ನಮಗೆ ಗೊತ್ತಿದೆಯಲ್ಲ, ಇನ್ನು ಸಣ್ಣದೊಂದು ಸಂಘ ಸಂಸ್ಥೆ ಮಾಡ್ತೀನಿ ಅಂದ್ರೂ ಕೂಡ ಅಲ್ಲಿರ್ತಕ್ಕಂಥ 10 ಜನರ ಬಡವರ ಹಸಿವನ್ನು ನೀಗಿಸಬೇಕು ಅಂತ ಹೇಳಿರ್ತಕ್ಕಂಥ ಇದರಿಂದ ಹಿಡಿದು ಇವತ್ತು ನೀವು ಒಂದಷ್ಟು ಸಮಾಜ ಸೇವೆ ಅಂತ ಮಾಡ್ಲಿಕ್ಕೆ ಹೊರಡ್ತೀನಿ ಅಂತಂದ್ರೆ, ಎಲ್ಲೋ ನಿಮ್ಗೆ ಸಾಧ್ಯ ಆದ್ರೆ 1-2 ಗಿಡವನ್ನೇ ನೆಡ್ತಾ ಬನ್ನಿ. ಅಥವಾ ಯಾರಾದ್ರೂ ಗಿಡ ನೆಟ್ಟಿರ್ತಕ್ಕಂತಹದ್ದಕ್ಕೆ ಒಂದಷ್ಟು ನೀರನ್ನು ಉಣಿಸುವಂಥದ್ದು. ಇನ್ನು ಸ್ಕೂಲ್ ಹೋಗ್ತಕ್ಕಂಥದ್ದು 2 ಚಾಕ್ಲೇಟ್ ಬಾಯಿಗೆ ಹಾಕೊಳ್ಳೋದು, ಹೊಡಿ ಬರ್ತಾ ಸುಮ್ಮನೆ ನಮ್ಗಿರ್ತಕ್ಕಂಥ ರಜೆಯನ್ನು ಕೊಟ್ಟಿರ್ತಕ್ಕಂಥ ನೀವು ಹೇಗೇಗೋ ಮಜಾ ಮಾಡೋದು ಕರೆಕ್ಟ್ ಅಲ್ಲ ಅಂತ ನನ್ನ ಭಾವನೆ. ಒಂದು ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರ್ತಕ್ಕಂಥದ್ದು, ದೀನ ದಲಿತರ ಸೇವೆ ಮಾಡ್ತಕ್ಕಂತಹದ್ದು, ಯಾರು ಕಷ್ಟದಲ್ಲಿದ್ದಾರೆ, ಯಾರು ನೋವಲ್ಲಿದ್ದಾರೆ ಆ ಕಡೆ ಸ್ವಲ್ಪ ತಿರುಗಿಸಿ ಒಂದಷ್ಟು ಭಾವನೆ, ಒಳ್ಳೆ ಸತ್ಚಿಂತನೆಯನ್ನು ಮಾಡ್ತಕ್ಕಂತಹದ್ದು. ಇವತ್ತೊಂದು ಸಾಧ್ಯವಾದ್ರೆ ನಮಗೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೊಂದು ನಮಸ್ಕಾರವನ್ನ ಮಾಡ್ಕೊಳ್ತಕ್ಕಂತಹದ್ದು, ನಂತರ ಅದನ್ನ ಓದುವಂಥದ್ದು, ಭಗವದ್ಗೀತೆಯನ್ನು ಓದುವಂಥದ್ದು, ಒಟ್ಟಾರೆ ಒಳ್ಳೆ ಚಿಂತನೆಯನ್ನು ಮಾಡುತ್ತಾ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದದ್ದನ್ನ ಮೆಲುಕು ಹಾಕೊಳ್ತಕ್ಕಂತಹದ್ದು. ಆ ಒಂದು ಕೀರ್ತಿ ಪತಾಕೆ ಧ್ವಜಕ್ಕೆ ನೀವು ನಮನವನ್ನ ಸಲ್ಲಿಸ್ತಕ್ಕಂತಹದ್ದನ್ನ ಮಾಡುತ್ತಾ, ಇನ್ನ ನಿಮಗೆ ಗೊತ್ತಿಲ್ವಲ್ಲ ಯಾವ ಮನೇಲಿ ಹೇಗಿದೆ ಅಂತ, ಅತ್ತೆಗೂ ಕೂಡ ಸೊಸೆಯಿಂದ ಕಾಟ ಇದೆ. ನಾನು ಕೆಲವು ನೋಡಿದ್ದೇನೆ. ಬಹಳ ಇದು ದಾಸ್ಯ ಭಾವ ಅಂತ ನಾನು ಯಾಕೆ ಈ ಪದ ಬಳಸ್ತೀನಿ ಅಂತಂದ್ರೆ, ಈ ಸೊಸೆ ಹಾಗೆ ಮಾಡಕ್ಕಿರ್ತಾಳ ಅತ್ತೆನ, ನನ್ನ ಹತ್ರ ಬಂದು ಕೆಲವರು ಹಾಳು ತೋಳ್ಕೊಳ್ತಾರೆ, ಬೇಡ ಸ್ವಾಮಿ ನನಗೆ ನರಕ ಸ್ವಾಮಿ ನಮ್ಮನೆ ಅಂತ ಅತ್ತೆ. ನಾವೆಲ್ಲ ಉಲ್ಟಾ ಕೇಳಿರ್ತೀವಿ, ಅತ್ತೆ ಕಾಟ ಅಂತ ಸೊಸೆ ಹೇಳುವಂಥದ್ದು. ಅದು ಕೆಲವು ಕಡೆ ಇರುತ್ತಲ್ಲ. ಹೌದು. ಈ ರೀತಿ ದಾಸ್ಯ ಭಾವನೆ ಅಂತಂದ್ರೆ ಗೊತ್ತಿಲ್ಲ. ಇನ್ನೂ ಕೂಡ ಯಾರ್ಯಾರು ಯಾವ ರೀತಿಯಲ್ಲಿ ಈ ಒತ್ತೆ ಹಾಳುಗಳ ಕೆಲವು ಇಟ್ಕೊಂಡ್ಬಿಟ್ಟಿರ್ತಾರೆ, ಒಂದಷ್ಟು ಹಣ ಕೊಟ್ಬಿಟ್ಟಿರ್ತಾರೆ, ಜೀತದ ಹಾಳಾಗಿ ದುಡಿಸ್ಕೊಳ್ತಾರೆ ಅವ್ರನ್ನ. ಏನೋ ಅವ್ರ ಕಷ್ಟಕ್ಕೆ 1-2 ಲಕ್ಷ ದುಡ್ಡಿಸ್ಕೊಂಡ್ಬಿಟ್ಟಿರ್ತಾರೆ, ಜೀವಮಾನ ಪರ್ಯಂತ 2 ಲಕ್ಷ ದುಡಿತಾನೆ ಇರ್ತಾರೆ. ಇನ್ನು ಮಧ್ಯದಲ್ಲಿ ಏನೋ ಕಷ್ಟ ಬರುತ್ತೆ, ಆವಾಗ ಸ್ವಲ್ಪ ತೆಗೆದುಕೊಳ್ತಾನೆ.
ಇಂತಹದ್ದು ಯಾರು ಯಾರು ಯಾವ ಯಾವ ದಾಸ್ಯ ಭಾವನೆಯಿಂದ ಬದುಕ್ತಾ ಇದ್ದೀರೋ, ನೋವಿಂದ ಬದುಕ್ತಾ ಇದ್ದೀರೋ, ತುಂಬಾ ದುಃಖ ಪಡ್ತಾ ಇದ್ದೀರೋ, ತುಂಬಾ ಖೇದ ಅನುಭವಿಸ್ತಾ ಇದ್ದೀರೋ, ಇವತ್ತು ನೀವು ನಿಮ್ಮ ಬದುಕಿಗೊಂದು ಐಶ್ವರ್ಯ ದೀಪವನ್ನು ಇಡುವಂಥದ್ದು. ಐಶ್ವರ್ಯ ದೀಪವನ್ನ ಇಡ್ತಕ್ಕಂಥ ಪದ್ಧತಿ ಹೇಳ್ಕೊಡ್ತೇನೆ ಈ ದಿವಸ. ಅದನ್ನು ಮಾಡ್ತಾ ಬನ್ನಿ. 5 ವಿಳೆದೆಲೆ, 5 ವಿಳೆನ ತೊಳೆದು ಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಇಡತಕ್ಕಂತಹದ್ದು. ಅದರ ಮಧ್ಯದಲ್ಲಿ ನೀವು ಉಪ್ಪನ್ನು ಹಾಕ್ತಕ್ಕಂತಹದ್ದು. ಒಂದು ತಟ್ಟೆಯನ್ನು ವ್ಯವಸ್ಥೆ ಮಾಡಿಕೊಳ್ಳಿ, ಒಂದು ಅಡಕೆ ತಟ್ಟೆಯನ್ನು ವ್ಯವಸ್ಥೆ ಮಾಡಿಕೊಳ್ಳಿ, ಪರವಾಗಿಲ್ಲ. 5 ವಿಳೆದೆಲೆಯನ್ನ ನೀವು ಇಡುವಂಥದ್ದು. ಅದರ ಮಧ್ಯದಲ್ಲಿ ಉಪ್ಪನ್ನು ಹಾಕ್ತಕ್ಕಂತಹದ್ದು. ಅದರ ಮೇಲೆ ಒಂದು ಮಣ್ಣಿನ ಹಣತೆ ಇಡ್ತಕ್ಕಂತಹದ್ದು. ಆ ಮಣ್ಣಿನ ಹಣತೆಯಲ್ಲಿ ಒಂದಷ್ಟು ನೀರು ಹಾಕುವಂಥದ್ದು. ನೀರು ಹಾಕಿಬಿಡಿ. ಇನ್ನೊಂದು ಹಣತೆಯಲ್ಲಿ ದೀಪವನ್ನು ಹಚ್ಚತಕ್ಕಂತಹದ್ದು. ಅದು ಹೇಗೆ ಅಂತಂದ್ರೆ, ತುಪ್ಪವೇ ಸಾಧ್ಯವಾದ್ರೆ, ಅಥವಾ ಅದಾಗ್ಲಿಲ್ಲ ಅಂತಂದ್ರೆ ಎಳ್ಳೆಣ್ಣೆಯನ್ನು ಹಾಕಿ 3 ಬತ್ತಿಗಳನ್ನು ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಅದಕ್ಕೆ ಹೂವನ್ನ ಇಟ್ಟು ಬಿಟ್ಟು ಮೊದಲು ಉಪ್ಪು ಹಾಕಿರ್ತೀರಲ್ವಾ, ಋಣಗಳು. ನಾವು ಬಹುಶಃ ಯಾರಿಗಾದರೂ ಎಲ್ಲಿಯಾದ್ರೂ ಋಣ ಇದೀವಿ ಅಂತಂದ್ರೆ, ಬಹುಶಃ ನಮ್ಮ ಹಿರಿಯರು ಯಾವುದಾದ್ರೂ ಋಣ ಇದ್ರೂ ಕೂಡ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ ನನಗೂ ಕೂಡ ಸ್ವಾತಂತ್ರ್ಯ ಸಿಗಬೇಕು ಅಂತೇಳಿ ಓಂ ಐಶ್ವರ್ಯ ದೀಪ ಮಹಾಲಕ್ಷ್ಮೇ ನಮಃ, ಓಂ ಐಶ್ವರ್ಯ ದೀಪ ಮಹಾಲಕ್ಷ್ಮೇ ನಮಃ ಅನ್ನೋ ಮಂತ್ರವನ್ನು ಹೇಳಿಕೊಳ್ತಾ ಈ ದೀಪಕ್ಕೆ ನೀವು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದು ಒಂದು ದಿನ ಪೂರ್ಣವಾಗಿ ಇಟ್ಟುಕೊಂಡಿದ್ದು ನಾಳೆ ಸಂಜೆ ಎಲ್ಲಿಯಾದ್ರೂ ಅಶ್ವತ್ಥ ಕಟ್ಟೆ ಇರುತ್ತೆ ಅಂತಂದ್ರೆ ಅಂತ ಅರಳಿ ಮರದ ಹತ್ರ ಇಟ್ಟು ಬರತಕ್ಕಂಥದ್ದು. ಅರಳಿ ಕಟ್ಟೆ ಇಲ್ಲ ಅಂತಂದ್ರೆ ನದಿ ತೀರದಲ್ಲಿ, ಬಾವಿ ಪಕ್ಕದಲ್ಲಿ, ಅಥವಾ ಒಂದು ಯಾವುದಾದ್ರೂ ವೃಕ್ಷದ ಕೆಳಗಡೆ ಇಟ್ಟು ಬರತಕ್ಕಂತಹದನ್ನ ಮಾಡಿಕೊಳ್ಳಿ. ಅಂತಹ ದಾಸ್ಯ ಭಾವನೆಯಿಂದ ಹೊರಗೆ ಬರ್ತೀರಿ. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಾಜ ಸೇವೆಯನ್ನ ಮಾಡ್ತಾ ಈ ದಿನವನ್ನ ಎಲ್ಲರೂ ಕೂಡ ಸಂಭ್ರಮಿಸೋಣ. ಖಂಡಿತವಾಗ್ಲೂ ಗುರುಗಳೆಲ್ಲೋ ಒಂದು ಕಡೆ ರಜೆ ಇದೆ ಅಂತ ದಿನವನ್ನ ವ್ಯರ್ಥ ಮಾಡಬಾರ್ದು. ಅದ್ರ ಬದಲಾಗಿ ನಾವು ಈ ದಿನವನ್ನ ಯಾವ ರೀತಿ ಉಪಯೋಗವನ್ನ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಬಹಳ ಧನ್ಯವಾದಗಳು ತಮ್ಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ಇವತ್ತು ರಜೆ ಇದೆ ಅಂತ ಮಜಾ ಮಾಡ್ಕೊಂಡು ಸುಮ್ಮನಾಗ್ಬೇಡಿ. ಈ ದಿನವನ್ನ ಯಾವ ರೀತಿ ನೀವು ಉಪಯೋಗವನ್ನ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ.